ಸ್ತೋತ್ರ ಮಾಡ್ಲತ್ಯಾರ ಮತ್ತ ಮೇಲಾಗಿ ಮತ್ತೇನ್ ಹೇಳ್ತಾನ್ರಿ ಪದ ಹೇಳತ್ಯಾರ ಏನಂತ ಹೇಳಿ ಏನಂತ ಹೇಳ್ತಾನೆ ಬಾ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ. ಹೌದು ಈ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ. ಹೌದು ಬಾ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ. ಅಪ್ಪ ದೇವರಿಗಂತ ನಡ್ಕೊಂಡು ಅವ್ರಿಗೆ ಸಿಕ್ಕೇ ಸಿಗತಾನೆ. ದೇವರ ಸಿಗಲಿ ಸಿಗಲಾರ್ದೇನೋ ಇರ್ಲಿ ಪರ ದೇವರ ಮೇಲೆ ಭಕ್ತಿ ನಮದ ಜನ್ಮ ಇರುತ್ತಾನ. ತಮ್ಮ ದೇವ್ರ ಇದ್ದಾಗನ ದುಡ್ಕೋವಾರ ಯಾರು ಬಿ ಇನ್ನು ದೇವ್ರ ಇಲ್ಲದ ದುಡ್ಕೋತಾನಂದ್ರ ನಿನ್ನಂತ ದೀಡ ಪಂಡಿತನ ಎಲ್ಲಿ ನೋಡ್ಲಿಲ್ಲ ಹೋಗ ಸಂಶಯ ಯಾಕಂದ್ರ ಈಗ ಏನ್ ಕೇಳಕತ್ಯಾರ ತಮ್ಮ ಏನ್ ಕೇಳ್ತಾರಿ ಒಳಗೊಂದು ಮಾತು ಹೇಳ್ಯಾರ ಮತ್ತೇನ್ ಹೇಳ್ಯಾರ ಹೊಸದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಗಂಡಗ ಗುರುನ ದೇವ್ರ ಈ ಗಣಮಗ ಏನ್ ಬಂದಲ್ಲ ಇವ ನಮ್ಮ ಲಕ್ಷ್ಮಣ ಕಣದಾಳ ತಿರ್ಗಲಕತ್ತಿರಲ್ಲ ಯಾಕೋ ತಿರುಗುತ್ತಾರ ಸಂಧಿ 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 ತಮ್ಮ ಈ ನಿಮ್ಮ ಗಂಡ ಹಾಡವ್ರಿಗೆ ಗುರುನ ದೇವ್ರ ಅಂದ್ರೆ ಗುರು ವಿದ್ಯಾ ಕಲಿಸುವಂತ ಗುರು ಒಂದ ಗಂಡಸ ಮಗಗ ಗುರುನ ದೇವ್ರ ಒಂದ ಹೆಣ್ಣ ಮಗಳಿಗೆ ಗಂಡನೇ ದೇವ್ರ ಗಂಡನೇ ದೇವ್ರ ಗಂಡನೇ ಗುರು ಗಂಡನೇ ಪರಮ ಕೈಲಾಸ ಗಂಡನ ಹೆಚ್ಚಿನ ಅವ್ರ ಇವತ್ತ ಅಪ್ಪನ ಬೆಳೆಸಲಕ್ಕ ಬಂದಾರಪ್ಪ ನಮ್ಮ ತುಳಕೇಡ ಗ್ರಾಮಕ್ಕ ಏನಂತ ಹೇಳಿ ನಮ್ಮ ಪರಮಾತ್ಮನದಿಂದ ಜಗ ಹುಟ್ಟೈತಿ. ಪರಮಾತ್ಮನ ಅನ್ನ ಹಾಕಿ ಸಾಕಿ ಸಲುತ್ತಾನ. ಬೇಡಿದಂತ ಭಕ್ತರಿಗೆ ಎಲ್ಲಾ ಕೊಡುತ್ತಾನ. ಕೊಡವನ ಅವನ ತಗೊಳವನು ಅವನ ಕೊಟ್ಟಕಾದ ಕಾಪಾಡವನು ಅವನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕರುಣಾಮಯಿ ಅನಿಸಿದ್ದ ನನ್ನ ಪರಮಾತ್ಮ ಅಂದ್ರ ಜಗದಾಗ ದೊಡ್ಡವ. ಪರಮಾತ್ಮ ದೊಡ್ಡ ಮತ್ತ ಅಪ್ಪನ ಬೆಳೆಸಲಕ್ಕ ಅವ್ರು ಬಂದಾರ. ನಿಮ್ಮ ಪರಮಾತ್ಮಗ ನಮ್ಮ ಪಾರ್ವತಿನ ಬಿಟ್ಟರೆ ಒಂದ ಹುಲ್ಲಿನ ಕಡ್ಡಿ ಅಳಗಾಡಿಸೋ ತಾಕತ್ತಾಗಿಲ್ಲ ಆಧಾರ ಕೊಟ್ಟ ಹಾಡಿಕೆ ಮಾಡ್ಲಕ್ ನಾವು ಬಂದೀವಿ. ಯಾಕಂದ್ರೆ ಬರೇ ಬಾಯಿಲೆ ಪರಮಾತ್ಮ ಅಂದ್ರ ನಾ ಕಬಲಿ ಕುಡಕ್ಕೆ ಅಲ್ಲ. ಪರ ಪ್ಲಸ್ ಆತ್ಮ ಅಂದ್ರೆ ಪರಮಾತ್ಮ. ನೀನು ನಿನ್ನ ಸ್ವಾಧೀನ ಇಲ್ಲ. ಪರಮಾತ್ಮ ಅಂದ್ರೆ ಏನು? ಪರ ಅಂದ್ರ ಮತ್ತೊಬ್ರದು ಪ್ಲಸ್ ಆತ್ಮ. ನಿನ್ನ ಸ್ವಾಧೀನ ಇಲ್ಲ, ನೀ ಮತ್ತೊಬ್ಬರ ಸ್ವಾಧೀನ ಅದಿ. ನಿನ್ನ ಮತ್ತೊಬ್ಬರ ಸ್ವಾಧೀನ ಅದಿ ಅಂದ್ರೆ ನೀನು ನನಗ್ ಕೊಡ್ತಿ ಕೊಡ್ಲಾಕ ಇವನು ತ್ಯಾಕೆ ಏನೈತಿ ಇವಂಗ ಹಾಕೊಲಾಕ ಒಂದ್ ಬಟ್ ಅರಿವಿಲ್ಲ. ಸೋಮ ಕಮಿಟಿ ಅವ್ರು ಒಂದು ಪೇಟ ಸುತ್ತಾಟ್ಲೆ ಮಗ ಕುದುರೆ ಮೇಲೆ ಕುತ್ಕೊಂಡು ಮೆರವಣಿಗೆ ಮಾಡ್ಕೊಂಡಂಗ್ ಮಾಡ್ಕೊಳಕತ್ತಾನ. ಇವನ ತ್ಯಾಕ ಐತಿ ಏನು? ಅದಕ್ಕ ಪರಮಾತ್ಮ ದೊಡ್ಡ ಮತ್ತ ನೀ ಹೇಳ್ತಿ ಅಂದ್ರೆ ಅದಕ್ಕ ನಾವೇನ್ ಹೇಳ್ಬೇಕಾಗ್ಯದಪ್ಪ ಈಗ ತಮ್ಮ? ಅದಕ್ಕ ಹೇಳ್ತಾರೋ ಪರಮಾತ್ಮ ಅಂದ್ರು ಅಷ್ಟ ಜೀವಾತ್ಮ ಅಂದ್ರು ಅಷ್ಟ. ಎದಕ್ಕ ಪರಮಾತ್ಮ ಅನ್ಬೇಕು? ಭಾವಚಿತ್ರ ನೋಡೋಣ ಇಲ್ಲೋ ಎಲ್ರಿ ಯಾರ ತೆಗದ ಡ್ರಾಯಿಂಗ್ ಹೋಗಿ ನೋಡಿದ ಬಳಕ ಅದಕ್ಕ ಪರಮಾತ್ಮ ಅಂತ ಎನ್ನಿ ಅಲ್ಲ. ಹೆಂಗ ಪರಮಾತ್ಮ ಅಂದ್ರ ಎದಕ್ಕ ಅನ್ಬೇಕಪ್ಪ? ಪರರ ಆತ್ಮ ತನ್ನ ಆತ್ಮದಂತೆ ತಿಳಿದ ನಡೆಯವನೇ ಪರಮಾತ್ಮ. ಅಂದ್ರೆ ಪರರ ಆತ್ಮ ತನ್ನ ಆತ್ಮದಂತೆ ತಿಳಿದ ನಡೆಯವನೇ ಪರಮಾತ್ಮ. ಮತ್ತೊಬ್ಬರ ಕಷ್ಟ ತನ್ನ ಕಷ್ಟ ತಿಳಿದ ನಡೆಯವನೇ ದೇವರ. ಮತ್ತೊಬ್ಬರ ಅನು ತನ ಧನು ಮನ ಒಪ್ಪಿ ನಡೆಯುವಂತವನೇ ಭಗವಂತ. ಕಲ್ಲಿನ ದೇವರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿ ಕಿಲೋ ಬ್ಯಾಳೆ ಹಾಕಿ ಹುರನ ಗಡಬ ಓದ ದೇವರ ಮುಂದಿಟ್ಟಿದ್ರ ಮತ್ತೊಂದು ಗಳಿಗೆ ತಮ್ಮ ದೇವರ ಉಣಂಗಿಲ್ಲ. ಹೊರಗಿಂದ ಒಂದ್ ಯಾವ್ದೇ ಬಂದ ನಾಯಿ ನೆಕ್ಕಿ ಹೋಗ್ತದೆ. ದೇವ್ರ ಅನ್ಬೇಕು ಅದಕ್ಕ ಅವ್ರನ್ನ ಕೇಳ್ಬೇಕಾಗ್ಯದ. ದೇವ್ರ ಅಂದ್ರ ಹೆಂಗ? ಅದಕ್ಕ ಈಗ ಏನ್ ನಾವು ವಾದಿ ಇಡ್ಬೇಕಾಗ್ಯದ ಅಂದ್ರ ಈಗ ದೇವರ ದೊಡ್ಡ ಪರಮಾತ್ಮ ಹೆಚ್ಚಿನ ಮಂದಿ ಏನ ಮೊದಲ ಗುಡಿ ಇತ್ತು ಏನ ಮೊದಲ ದೇವ್ರ ಇತ್ತು? ಮೊದಲ ಗುಡಿ ಅಲ್ರಿ, ಅವಾಗ ಹಿಂದಾಗಡಿ ದೇವ್ರ. ಮೊದಲು ಯಾವ ಗುಡಿ ತಮ್ಮ? ಇದು ಬಹಿರಂಗದನ ಗುಡಿ ಅಲ್ಲ. ಗುಡಿ ಅಲ್ಲ. ಮೊದಲ ಶರೀರ ಅನ್ನುವಂತ ಗುಡಿ ಇತ್ತು. ಆಮ್ಯಾಗ ಜೀವಾತ್ಮ ಅನ್ನುವಂತ ಗಡಿ ಒಳಗ ಬಂದ ಶರೀರ ಅನ್ನುವಂತ ಗುಡಿ ಬೇಕು ಆಮ್ಯಾಲ ಒಳಗ ಗಡಿ ಇರ್ಲಾಕ ಬರ್ತೈತಿ. ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕ ನೀ ಗಡಿನೂ ಇಲ್ಲ. ತಮ್ಮ ಮುಂದೆ ನಿಮ್ಮನ್ನ ಜಡಿದನು ಬೇಕಾಗಿಲ್ಲ. ಹಂಗ ಈ ಜೀವಾತ್ಮನ ಬದ್ದಲ ಒಂದ್ ಮಾತು ಹೇಳಿದ್ರ ಅವರು ಬಿ ಏನಂತ ಹೇಳ್ತಾನ ತಂಗಿ? ಎಲ್ಲಾನ ನಡಿಬೇಕಾದ್ರ ಮೊದಲ ಪರಮಾತ್ಮ ಆತ್ಮ ಬೇಕತ್ತ ಆತ್ಮ ಬೇಕಂತ ಹೇಳ್ತಾನು. ಅದಕ್ಕೆ ಕವಿಗಳು ಏನು ಕೇಳ್ತಾರಪ್ಪ ಈಗ? ಏನಂದ್ರ